ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವ ನಾಗೇಂದ್ರಗೆ ಸಿಬಿಐ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರವನ್ನು ಸಿಬಿಐ ಬರೆದಿದೆ. ಆ ಮೂಲಕ ಸದನದ ಒಳಗಡೆ ನಾಗೇಂದ್ರ ರಾಜೀನಾಮೆಗೆ ಒಂದು ಕಡೆಯಲ್ಲಿ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ನಾಯಕರು. ಇದ್ರ ನಡುವೆ ಸಿಬಿಐ ಈಗ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ನಾಗೇಂದ್ರ ಅವರಿಗೆ. ಬಹುಶಃ ಇದು ಮತ್ತಷ್ಟು ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಗದ್ದಲ ಎಬ್ಬಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅವರು ಏನೇ ಹೇಳಿದ್ರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣ ಸಚಿವ ಬಿ ನಾಗೇಂದ್ರಗೆ ಸಿಬಿಐ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಗವರ್ನರ್ಗೆ ಪತ್ರವನ್ನು ಬರೆಯುವ ಮೂಲಕ ರಾಜ್ಯಪಾಲರಿಗೆ ಪತ್ರ ಬರೆದ ಸಿಬಿಐ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಶಾಸಕನಾಗಿರುವ ಕಾರಣ ಪ್ರಾಸಿಕ್ಯೂಷನ್ ಪ್ರಕ್ರಿಯೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ಗೆ ನಾನು ಜಾಮೀನನ್ನು ಪಡೆದಿದ್ದೀನಿ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಸಿಬಿಐ ಕೂಡ ಈಗ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ. ಆ ವಿಚಾರದಲ್ಲಿ ತಮ್ಮ ನಿಲುವುಗಳೇನು? ತಾವು ಮುಂದೆ ಏನು ಮಾಡ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅದೊಂದು ಪ್ರಾಸೆಸ್ ರೀ. ನಾನು ಒಬ್ಬ MLA ಶಾಸಕ ಆದಾಗ ಪ್ರಾಸಿಕ್ಯೂಷನ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಅವರು ಪ್ರಾಸಿಕ್ಯೂಷನ್ ನಾವು ತೊಗೊಂಡಿಲ್ಲ, ಇವತ್ತು ತೊಗೊಂಡಿದ್ದಾರೆ. ಅಷ್ಟರೊಳಗೆ ಅವರು ಚಾರ್ಜ್ ಶೀಟೇ ಮಾಡಿಬಿಟ್ಟಿದ್ದಾರೆ. ಆ ಚಾರ್ಜ್ ಶೀಟಿಗೆ ನಾನು ಬೇಲ್ ಕೂಡ ನಾನು ತೆಗೆದುಕೊಂಡಿದ್ದೀನಿ. ನಾನು ಸರ್, ಸಿಬಿಐ ಕೂಡ ಈಗ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ. ಆ ವಿಚಾರದಲ್ಲಿ ತಮ್ಮ ನಿಲುವುಗಳೇನು? ತಾವು ಮುಂದೆ ಏನು ಮಾಡ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅದೊಂದು ಪ್ರಾಸೆಸ್ ರೀ. ನಾನು ಒಬ್ಬ MLA ಶಾಸಕ ಆದಾಗ ಪ್ರಾಸಿಕ್ಯೂಷನ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಅವರು ಪ್ರಾಸಿಕ್ಯೂಷನ್ ನಾವು ತೊಗೊಂಡಿಲ್ಲ, ಇವತ್ತು ತೊಗೊಂಡಿದ್ದಾರೆ. ಅಷ್ಟರೊಳಗೆ ಅವರು ಚಾರ್ಜ್ ಶೀಟೇ ಮಾಡಿಬಿಟ್ಟಿದ್ದಾರೆ. ಆ ಚಾರ್ಜ್ ಶೀಟಿಗೆ ನಾನು ಬೇಲ್ ಕೂಡ ನಾನು ತೆಗೆದುಕೊಂಡಿದ್ದೀನಿ. ನಾನು ಸರ್, ಸಿಬಿಐ ಕೂಡ ಈಗ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ. ಆ ವಿಚಾರದಲ್ಲಿ ತಮ್ಮ ನಿಲುವುಗಳೇನು? ತಾವು ಮುಂದೆ ಏನು ಮಾಡ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅದೊಂದು ಪ್ರಾಸೆಸ್ ರೀ. ನಾನು ಒಬ್ಬ MLA ಶಾಸಕ ಆದಾಗ ಪ್ರಾಸಿಕ್ಯೂಷನ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಅವರು ಪ್ರಾಸಿಕ್ಯೂಷನ್ ನಾವು ತೊಗೊಂಡಿಲ್ಲ, ಇವತ್ತು ತೊಗೊಂಡಿದ್ದಾರೆ. ಅಷ್ಟರೊಳಗೆ ಅವರು ಚಾರ್ಜ್ ಶೀಟೇ ಮಾಡಿಬಿಟ್ಟಿದ್ದಾರೆ. ಆ ಚಾರ್ಜ್ ಶೀಟಿಗೆ ನಾನು ಬೇಲ್ ಕೂಡ ನಾನು ತೆಗೆದುಕೊಂಡಿದ್ದೀನಿ. ನಾನು ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದಲ್ಲಿ 800 ಅಕೌಂಟ್ಗಳಿಗೆ ಹಣ ಹೋಗಿತ್ತು. ಹಾಗಾದರೆ 800 ಅಕೌಂಟ್ಗಳಿಗೆ ಹಣ ಹೇಗೆ ಹೋಯಿತು? ಹಣ ರಿಕವರಿ ಮಾಡಿ ಕಳ್ಳನನ್ನು ಪೊಲೀಸರು ಬಿಡ್ತಾರಾ? ವಿಧಾನಸೌಧದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಅಕೌಂಟ್ಗಳಿಗೆ ಯಾಕೆ ಹಣ ಹೋಯಿತು? ಅದೇ ಅಕೌಂಟ್ಗಳಿಗೆ ಯಾಕೆ ಹಣ ಹೋಗಬೇಕು? ಜಾತಿಗೆ ಭ್ರಷ್ಟಾಚಾರವನ್ನು ಅಂಟಿಸಬಾರದು, ದಲಿತ ಕಾರ್ಡ್ ಪ್ಲೇ ಮಾಡುತ್ತಿರುವುದು ತಪ್ಪು ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತನೋ ಕಾರ್ಡನ್ನು ಪ್ಲೇ ಮಾಡಿದರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ, ಆದರೆ ಅವ್ರಿಗೆ ಇದು ಕೊನೆ, ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತು ಇನ್ನೊಂದು ವಿಷಯ, ನಾನು ಪ್ರೆಸ್ ಮೀಟ್ ಟೋಟಲ್ ಡೀಟೇಲ್ಡಾಗಿ ನೋಡಿದರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟಿಗೆ ಹಾಕಿದ್ದಾರೆ. ಅಂದರೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಇವಾಗ ಕಳ್ಳತನ ಮಾಡಿದ ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ್ದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆನಾ? ಅಂದರೆ SIT ಅಧಿಕಾರಿಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟನ್ನು SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಭಾಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ